ಹಲೋ, ನಮಸ್ಕಾರ ಸ್ನೇಹಿತರೆ. ಜಗ್ಲಿ ವರ್ಲ್ಡ್ ಚಾನಲ್ಗೆ ಹೃತ್ಪೂರ್ವಕವಾದ ಸ್ವಾಗತ. ಬನ್ನಿ ಇವತ್ತಿನ ವಿಡಿಯೋ ನೋಡೋಣ. ಮೊದಲಿಗೆ ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಅದು ಕಾದಾದಮೇಲೆ 2 ಸ್ಪೂನ್ ಎಣ್ಣೆ ಹಾಕೋತೇನೆ ನೋಡ್ರಿ. ಇದು ಹುಳಿಕಾಳು ಪಲ್ಯ ಮಾಡತ್ತೀನಿ ನಾನು ಇವತ್ತು. ಹುಳಿಕಾಳು ಪಲ್ಯ ಮಾಡೋದಕ್ಕೆ ಎಣ್ಣೆ ಹಾಕಿದ್ದೀನಿ. ಅದು ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕ್ತೀನಿ ನೋಡ್ರಿ. ಜೀರಿಗೆ ಚಟಪಟ ಅಂತ ಸಿಡಿಲಿ 2 ಈರುಳ್ಳಿ ಹೆಚ್ಚಿಕೊಂಡಿದ್ದೀನಿ. ಮೊದಲಿಗೆ ನಾನು ಈ ಹುಳಿಕಾಳನ್ನು ಬೇಯಿಸಿಟ್ಕೊಂಡಿದ್ದೀನಿ. ಇವಾಗ ನೋಡಿರಿ ಸಾಸಿವೆ ಚಟಪಟ ಅಂತ ಸಿಡಿ ಹಾಕಿ ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕೊಂಡ್ಮೇಲೆ ಈರುಳ್ಳಿ ಹಾಕ್ಕೊಂಡು 2 ಈರುಳ್ಳಿ ಹೆಚ್ಚಿಕೊಂಡಿದ್ದೀನಿ. ಆ ಈರುಳ್ಳಿ ಹಾಕ್ತೀನಿ ನೋಡಿರಿ. ಈರುಳ್ಳಿ ಹಾಕಿ ಸ್ವಲ್ಪ ಎಣ್ಣೆ ಒಳಗೆ ಬಾಡಿಸ್ಬೇಕು. ಸೀದಾ ಹಾಕಿ ಒಳ್ಳೆ ಥರ ಬಾಡಿಸ್ಬೇಕು. ಪಲ್ಯ ಭಾಳ ಟೇಸ್ಟ್ ಬರುತ್ತದೆ. ಹಸಿ ಹಾಕಿ ಈರುಳ್ಳಿ ಮತ್ತು ಒಂದು ಸಬ್ಬಕ್ಕಿ ಹಾಕಬೇಕು. ಆ ಸಬ್ಬಕ್ಕನ್ನು ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ತೀನಿ ಸಬ್ಬಕ್ಕಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಇವಾಗ ಆಲ್ರೆಡಿ ನಾನು ಹುಳಿಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ. ಹುಳಿಕಾಳು ಮೊದಲಿಗೆ ಬೇಯಿಲ್ಲ ಇದು. ಅದು ಹುಳಿಕಾಳಿಗೆ ಸ್ವಲ್ಪ ಒಂಚೂರು ಸೋಡಾ ಒಂದು ಎಣ್ಣೆ ನೀರು ಹಾಕಿ 8 ವಿಸಿಲ್ ಬರ್ಮಟ ಕುದಿಸ್ಬೇಕು. ಕುದಾದ್ಮೇಲೆ ನೋಡಿ ಕುದಿಸ್ಕೊಂಡಿದ್ದೀನಲ್ಲ ಆ ಹುಳಿಕಾಳನ್ನ ಈರುಳ್ಳಿಗೆ ಹಾಕ್ತೀನಿ ಹಾಕ್ಕೊಂಡು ಇದು 6 ದಿನಕ್ಕೆ ಆಗುತ್ತೆ ಇದಕ್ಕಲ್ಲಿ ಹಾಕ್ಕೊಂಡು ಇಷ್ಟು ಹಾಕ್ಕೊಂಡು ಕಟ್ಟು ಬೇರೆ ಮಾಡ್ಕೊಳ್ತೀನಿ. ಕಾಳುಗಳನ್ನ ಇದಕ್ಕೆ ಪಲ್ಯ ಮಾಡ್ಕೊತೀನಿ ನಾನು. ಕಟ್ಟು ಬೇರೆ ತೆಗೆದಿಟ್ಕೊಂಡು ಅದನ್ನು ಸಾರು ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊತೀನಿ. ಅಷ್ಟೇ ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ಕಾಳು ಬೆಂದಿರ್ತಾವ್ರಿ. ಒಂದೇ ಗಟ್ಟಿ ಆಯ್ತು ಹಂಗಾಗಿ ಈರುಳ್ಳಿ ಜೊತೆ ಹೊಂದ್ಕೊಳಂಗಿಲ್ಲ. ಅದಕ್ಕಂತ ಮಿಕ್ಸ್ ಮಾಡ್ಕೊಳತೀನಿ. ಸಾರಿನ ರೆಸಿಪಿ ಮುಂದಿನ ವಿಡಿಯೋದೊಳಗೆ ಮಾಡಿ ತೋರಿಸ್ತೇನೆ ರೀ ನಿಮಗೆ. ಈ ಪಲ್ಯ ಹೆಂಗಾಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗುತ್ತೆ ನೋಡಿ. ಈಗ ಅರಿಶಿನ ಹಾಕ್ಕೋತೀನಿ ಮತ್ತು ಉಪ್ಪು ಹಾಕ್ಕೋತೀನಿ ರೀ. ನಾವು ಸ್ವಲ್ಪ ಉಪ್ಪು ಖಾರ ಜಾಸ್ತಿನೇ ನಾವು ತಿನ್ನೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಉಪ್ಪು ಖಾರ ನಾನು ಇವಾಗ ಹಸಿ ಖಾರ ಆಗಿದ್ರಿ ಹಸಿ ಖಾರ ಯೂಸ್ ಮಾಡ್ತೀವಿ ನಾವು ಪಲ್ಯಕ್ಕೆ. ಹಸಿ ಖಾರ ಹಾಕ್ಕೊಂಡೇನು ನೋಡಿರಿ. ಹಸಿ ಖಾರ ಹಾಕ್ಕೊಂಡಾದ್ಮೇಲೆ ಇವಾಗ ಗುರೋಳ್ಳು ಪುಡಿ ಹಾಕ್ಕೋತೇನೆ ನೋಡಿರಿ. ನಮ್ಮ ಸೈಡ್ ನಾವು ಉತ್ತರ ಕರ್ನಾಟಕದವರೆಲ್ಲ ನಾವು ಗುರೋಳ್ಳು ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೇವೆ. ನಮ್ಗೆ ಎಷ್ಟು ಬೇಕು ಅಷ್ಟು ಒಂದು ತಿಂಗಳಿಗೆ ಆಗೋಷ್ಟು ಆ ಗುರೋಳ್ಳು ಪುಡಿ ಹಾಕ್ಕೊಂಡು ನೋಡಿರಿ. ಈಗೆಲ್ಲ ಮಿಕ್ಸ್ ಮಾಡ್ಕೊತೀನಿ ನೋಡಿ. ಗುರೋಳ್ಳು ಪುಡಿ ಹಾಕಿದ್ರೇ ಪಲ್ಯ ಟೇಸ್ಟಾಗಿ ಬರುತ್ತೆ. ಭಾಳ ಚೆನ್ನಾಗಿ ಆಗುತ್ತೆ ಇದು. ಗುರೋಳ್ಳು ಪುಡಿ ಎಲ್ಲ ಹಾಕಿ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಮುಂದೆ ಮಾಡಿ ಹಾಕ್ಕೊಂಡು ಅಂತ ಪಲ್ಯ ಸೂಪರಾಗಿ ಆಗುತ್ತೆ. ಇದನ್ನು ವಾರಕ್ಕೊಮ್ಮೆ ಆದ್ರೂ ಈ ಪಲ್ಯನ ಮಾಡ್ಕೊಂಡು ತಿನ್ನಬೇಕು. ಭಾಳ ಚೆನ್ನಾಗಿರುತ್ತೆ. ಯಾಕಂದರೆ ಇದು ಪ್ರೋಟೀನ್ ಜಾಸ್ತಿ ಇರುತ್ತೆ ಇವು ಹುಳಿಕಾಳಿಗೆ. ಇದರೊಳಗೆ 2 ಕಾಳುಗಳು ಬರ್ತವೆ. ಒಂದು ಕೆಂಪು ಕಾಳು ಬರುತ್ತೆ. ಇದು ಎರೆಹುಳಿ. ಅದಕ್ಕೆ ಕಲರ್ ಆ ಥರ ಆಗೈತೆ ನೋಡಿರಿ. ಕಪ್ಪು ಕಾಣಿಸುತ್ತೆ ನಿಮ್ಗೆ. ಇದು ನಿಶಕ್ತಿನ ಕಡಿಮೆ ಮಾಡ್ತೈತಿ ಇದು. ಮತ್ತು ದೇಹಕ್ಕೆ ತಂಪು ಜಾಸ್ತಿ ಇದು. ಎನರ್ಜಿ ಜಾಸ್ತಿ ಕೊಡ್ತೈತಿ. ಇದು ನೀನು ಕಾಳನ್ನು ನೆನೆಸ್ಬಿಟ್ಟು ತಿಂತಾರೆ ಬೆಳಿಗ್ಗೆ. ಕಾಳುಗಳನ್ನು ಮಾರ್ನಿಂಗ್ ಮೊಳಕೆ ಮಾಡಿಬಿಟ್ಟು ತಿಂತಾರೆ. ಇದನ್ನು ಶಕ್ತಿ ಜಾಸ್ತಿ ಇರುತ್ತೆ ಅಂತಂದ್ರೆ ಇದನ್ನು ವಾರಕ್ಕೊಮ್ಮೆ ಆದ್ರೂ ಈ ಕಾಳು ಪಲ್ಯ ಮಾಡ್ಕೊಂಡು ತಿನ್ಬೇಕು. ಇದನ್ನು ಹುಳಿಕಾಳನ್ನು
ಇದು ಗದಗ ಸೈಡ್ ಜಾಸ್ತಿ ಬೆಳೀತಾರೆ ಇದನ್ನು. ಅಲ್ಲಿ ಭೂಮಿ ಗಟ್ಟಿಯಾಗಿರುತ್ತಲ್ಲ ಅಲ್ಲಿ ಈ ಕಾಳುಗಳು ಜಾಸ್ತಿ ಬೆಳೀತಾರೆ. ಕರೆಹುರುಳಿ ನಾವು ಒಂದು ವರ್ಷಕ್ಕೆ ಆಗುವಷ್ಟು ಸ್ಟೋರ್ ಮಾಡಿ ಇಟ್ಕೊತೀವಿ ರೀ. ಈಗ ನೋಡಿ ಪಲ್ಯ ರೆಡಿ ಆಗೈತಿ. ಇದನ್ನು ಬೇರೆ ಬೌಲ್ಗೆ ತೆಗಿತೇನೆ ನೋಡಿರಿ. ಈಗ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸ್ನೇಹಿತರೆ ನನಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಾನು ಮುಂದೆ ಹಾಕೋ ವಿಡಿಯೋಗಳು ನಿಮಗೆ ಬರ್ತಾವೆ. ನನಗೂ ಸಪೋರ್ಟ್ ಮಾಡಿ. ನೀವು ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಈ ಪಲ್ಯ ಇಷ್ಟ ಆಗಿದ್ದರೆ ಮುಂದಿನ ವಿಡಿಯೋದೊಳಗೆ ನಾನು ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಧನ್ಯವಾದಗಳು.